ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ದೇವರ ಕೋಣೆಯಲ್ಲಿ ಇಡಬೇಕಾಗಿರುವಂಥ ಕೆಲವೊಂದು ಮಂಗಳಕರ ವಸ್ತುಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಯಾವುದ್ಯಾವುದು ನಾನು ಪೂಜೆಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲೊಂದಷ್ಟು ಕಾಯಿನ್ಸ್ನ ಇಟ್ಕೊಂಡಿದ್ದೀನಿ ಅಷ್ಟೋತ್ತರ ಮಾಡೋದಕ್ಕೆ. ತಾಮ್ರದ ಕಾಯಿನ್ಸ್ ಆದರೂ ಪರವಾಗಿಲ್ಲ, ಬೆಳ್ಳಿದಾದರೂ ಪರವಾಗಿಲ್ಲ. ನನ್ನ ಹತ್ರ ಇರೋದು ನಾರ್ಮಲ್ ಕಾಯಿನ್ಸು. ಅದಾದಮೇಲೆ ಅರಿಶಿಣದ ಕೊಂಬು ಕೂಡ ಇಟ್ಕೊಂಡಿದ್ದೀನಿ. ಇದು ಕೂಡ ದೇವರಿಗೆ ಅಷ್ಟೋತ್ತರ ಮಾಡೋದ್ರಿಂದ ತುಂಬಾ ಪವಿತ್ರ, ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಅದಾದಮೇಲೆ ನೆಕ್ಸ್ಟ್ ಬಂದು ಲವಂಗ. ಇದು ಕೂಡ ಅಷ್ಟೋತ್ತರ ಮಾಡೋದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಒಂದು ಬಟ್ಲಲ್ಲಿ ಕೂಡ ಇಟ್ಕೋಬೋದು. ಇದು ಕೂಡ ತುಂಬ ಶ್ರೇಷ್ಠವಾಗಿರುವಂಥದ್ದು ಲಕ್ಷ್ಮೀ ಪೂಜೆಗೆ. ಇದು 108 ನೀವು ಇಟ್ಬಿಟ್ಟು ಬೇಕಂದ್ರೂ ಅಷ್ಟೋತ್ತರ ಮಾಡ್ಬೋದು. ಬಟ್ ಇಲ್ಲಿ ನಾನು ಒಂದು ಬಲ್ಕಾಗೆ ತೊಗೊಂಡಿದ್ದೀನಿ. ಎಷ್ಟು ಜಾಸ್ತಿ ತೊಗೊಂಡ್ರು ಅಷ್ಟು ಒಳ್ಳೆಯದೇ. ಅದಾದಮೇಲೆ ನೆಕ್ಸ್ಟು ಬಟ್ಲ ಅಡಿಕೆ. ಇದು ಕೂಡ ಲಕ್ಷ್ಮಿಗೆ ತುಂಬ ಒಳ್ಳೆಯದು, ಪ್ರಿಯವಾಗಿರೋ ಅಂಥದ್ದು. ಇದು ಕೂಡ ನಾನು ಪೂಜೆಯಲ್ಲಿ ಬಳಸ್ಕೊಳ್ತೀನಿ. ಸೊ ತುಂಬಾ ಒಳ್ಳೆಯದು. ಪೂರ್ಣಫಲ ಅಡಿಕೆಯನ್ನು ಇಟ್ಕೋಬೋದು ನೀವು ಇದ್ರ ಜೊತೆಗೆ. ಸೊ ಅದಾದಮೇಲೆ ಯಾಲಕ್ಕಿ. ಲಕ್ಷ್ಮಿಗೆ ಯಾಲಕ್ಕಿ ಕೂಡ ಪ್ರಿಯವಾಗಿರೋವಂಥದ್ದು. 108 ಅಂದರೆ 108ರಿಂದ ಅಷ್ಟೋತ್ತರ ಮಾಡೋದು ತುಂಬಾ ಒಳ್ಳೆಯದು. ಕೆಲವೊಂದು ಐಟಮ್ 108 ಇಲ್ಲ, ಅದು ಎಷ್ಟೆಷ್ಟಿದೆ ಅನ್ನೋದನ್ನು ಹೇಳ್ತೀನಿ. ಇದು ಸುಮಾರು ಒಂದು ಇಡೀ ಅಷ್ಟಿದೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಕಮಲಘಟ್ಟ. ಇದು ಬಂದು 11 ಇರಬೇಕು. 11 ಇದ್ದರೆ ಸಾಕಾಗತ್ತೆ. ಬಟ್ ಅಷ್ಟೋತ್ತರ ಮಾಡಬೇಕು ಅಂತ ಏನಾದರೂ ಹೇಳಿದ್ರೆ 108 ಇದ್ದರೆ ತುಂಬಾ ಒಳ್ಳೆಯದು. ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು. ಇದು ಒಂದು ಲಕ್ಷ್ಮೀ ಕವಡೆ. ಇದು 11 ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಒಳ್ಳೆಯದು, ಶ್ರೇಷ್ಠ. ಮನೆಯಲ್ಲಿ ಈ ಎಲ್ಲ ವಸ್ತುಗಳು ಇದ್ದರೆ ತುಂಬಾ ಪಾಸಿಟಿವಿಟಿ ಇರುತ್ತೆ ಮತ್ತು ಧನಾಕರ್ಷಣೆ ಚೆನ್ನಾಗಿರುತ್ತೆ. ಇದು ಬಂದು ಗೋಮತಿ ಚಕ್ರ. ಇದು ಗೋಮತಿ ನದಿನಲ್ಲಿ ಸಿಗೋಂಥದ್ದು ಚಕ್ರ. ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು. ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟು ಬಳೆ, ಪುಟ್ಟದು ಬಳೆ, ಗಾಜಿನ ಬಳೆ. ಇದನ್ನು ನಾನು ದೇವರಿಗೆ ಅಷ್ಟೋತ್ತರ ಮಾಡೋದಕ್ಕೆ ಅಂತ ಎಲ್ಲ ಬಣ್ಣದಲ್ಲೂ ಸಿಗುತ್ತೆ. ಸೊ ನಾನು ಇದನ್ನು ಅಮಾವಾಸ್ಯೆ ಪೌರ್ಣಮಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಷ್ಟೋತ್ತರ ಮಾಡೋದಕ್ಕೆ ಬಳಸ್ಕೊಳ್ತೀನಿ. ಎಲ್ಲ ಗಂಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಥರದ್ದು. ಅಂದರೆ 3 ಕಲರ್ಸ್ ತೊಗೊಳ್ಳಿ ನೀವು ತೊಗೊಳಂಗಿದ್ರೆ, ಹಸಿರು, ಕೆಂಪು ಕಲರು ಮತ್ತು ಹಳದಿ ಕಲರು. ಇಲ್ಲಿ ನನಗೆ ಎಲ್ಲ ಕಲರು ಸಿಕ್ಕಿರೋದ್ರಿಂದ ನಾನು ಎಲ್ಲ ಕಲರು ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋವಂಥದ್ದು. ಬಳೆ ಕೂಡ ತುಂಬಾ ಶ್ರೇಷ್ಠ ದೇವ್ರ ಮನೇಲಿದ್ದರೆ. ಇನ್ನು ದೇವರಿಗೆ ಅಷ್ಟೋತ್ತರ ಆ ಥರ ಏನಾದ್ರು ಮಾಡೋದಕ್ಕೆ ಅರಿಶಿನ ಕುಂಕುಮನು ತುಂಬಾ ಮುಖ್ಯ ಆಗುತ್ತೆ. ಅದಾದಮೇಲೆ ರೋಸ್ ವಾಟರು. ನಾನು ಹೂವೆಲ್ಲ ದೇವ್ರಿಗೆ ಇಡಬೇಕಾದ್ರೆ ಇದನ್ನು ಚುಮುಕ್ಸಿ ಮತ್ತು ಕಳಶಕ್ಕೆಲ್ಲ ಇದನ್ನೇ ಹಾಕೋದು ನಾನು, ರೋಸ್ ವಾಟರು, ದೇವ್ರ ಫೋಟೋ ಒರೆಸೋದಕ್ಕೆ. ಸೊ ಅದಾದಮೇಲೆ ಬಾಗಿಲಿಗೆ ನಾವು ಅರಿಶಿನ ಕುಂಕುಮ ಇಡೋದಕ್ಕೆ ಮುಂಚೆ ರೋಸ್ ವಾಟರ್ನ ಬಳಸೋದು ತುಂಬ ಒಳ್ಳೆಯದು. ಸೊ ಅದಾದಮೇಲೆ ಕರ್ಪೂರ ತುಂಬಾ ಶ್ರೇಷ್ಠವಾಗಿರೋಂಥದ್ದು. ನಾವು ಕಳಶಕ್ಕೆ ಎಲ್ಲದಕ್ಕೂ ಹಾಕ್ತೀವಲ್ವ, ಪಚ್ಚ ಕರ್ಪೂರ ಇದ್ದರೆ ತುಂಬಾ ಒಳ್ಳೆಯದು. ಸೊ ಖಾಲಿಯಾಗಿತ್ತು, ನಾರ್ಮಲ್ ಕರ್ಪೂರನೇ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ದಶಾಂಗಮ್ ಅಂತ. ಇದು ಇನ್ಸ್ಟಂಟಾಗಿ ನಾವು ಧೂಪನ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಇದು ಬಾಕ್ಸ್ ಬರುತ್ತೆ, ಒಂದು 110 ರೂಪಾಯಿ ಏನೋ ಇರಬೇಕು. ಈ ಥರ ಒಂದು ಸ್ಟಿಕ್ಕು ಕೂಡ ಕೊಡ್ತಾರೆ. ಈ ಥರ ಮೋಲ್ಡ್ನ ಹಾಕ್ಕೊಂಡು ಹಚ್ಕೊಳ್ಳೋ ಅಂಥದ್ದು. ಸೊ ಇದಾದಮೇಲೆ ಇದು ಒಂದು ಜವಾರಿ ಪೌಡರ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ದೇವರಿಗೆ ಬಳಸೋದ್ರಿಂದ ತುಂಬಾ ಘಮ ಚೆನ್ನಾಗಿರುತ್ತೆ. ದೇವ್ರ ಮನೆಯಲ್ಲಿ ದೇವಸ್ಥಾನ ಥರ ಫೀಲ್ ಆಗುತ್ತೆ. ಇದನ್ನು ನಾನು ಕಳಶದಕ್ಕೂ ಹಾಕ್ತೀನಿ ಮತ್ತು ಅರಿಶಿನ ಕುಂಕುಮ ಇಡಬೇಕಾದ್ರೆ ಫೋಟೋಗೂ ಕೂಡ ಮಿಕ್ಸ್ ಮಾಡ್ತೀನಿ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಎಸೆನ್ಷಿಯಲ್ ಆಯಿಲ್ಗಳು. ದೀಪ ಹಚ್ಬೇಕಾದ್ರೆ ನಾನು ಇದನ್ನು ಡ್ರಾಪ್ನ ಹಾಕ್ತೀನಿ. ತುಂಬಾ ಘಮ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ. ಅದಾದಮೇಲೆ ನಾನು ಕೆಲವೊಂದು ಕಡೆ ದೀಪನ ಇಡ್ತೀನಿ ಮನೆ ಒಳಗಡೆ, ಹಾಲಲ್ಲಿ, ಕಿಚನಲ್ಲಿ ಅಂಥ ಟೈಮಲ್ಲಿ. ಅಂದರೆ ತುಳಸಿ ಗಿಡ, ಮೇನ್ ಡೋರು ಎಲ್ಲ ಕಡೆ ಏನು ದೀಪ ಹಚ್ತೀನಿ ಅದಕ್ಕೆ ಒಂದೊಂದು ಡ್ರಾಪ್ನ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ಸಾಂಬ್ರಾಣಿ. ಯೂಶ್ವಲಾಗಿ ಸಾಂಬ್ರಾಣಿ ಪುಡಿ, ಕಲ್ಲು ಸಾಂಬ್ರಾಣಿನೂ ಬರುತ್ತೆ. ಈ ಥರ ಸಾಂಬ್ರಾಣಿ ಪುಡಿನೇ ತೊಗೊಂಡ್ರೆ ನೀವು ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕಲ್ಲು ಸಾಂಬ್ರಾಣಿ ತಂದರೆ ಅದೆಲ್ಲ ನಾವೇ ಸ್ಮ್ಯಾಶ್ ಮಾಡಿ ಪೌಡರ್ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಇದೇ ಥರ ರೆಡಿಮೇಡ್
ರೆಡಿಮೇಡ್ ಸಿಗುತ್ತೆ, ಇದನ್ನು ತೊಗೊಂಡು ಬಂದು ಉಪಯೋಗಿಸಿದ್ರೆ ಸಾಕು. ಅದಾದಮೇಲೆ ಅಕ್ಷತೆ ದೇವರಿಗೆ ಅರ್ಚನೆ ಮಾಡೋದಕ್ಕೆ, ಪೂಜೆಗೆ ನಾವೆಲ್ಲದಕ್ಕೂ ಬಳಸ್ತೀವಿ. ಅಕ್ಷತೆ ಕೂಡ ನಾನು ರೆಗ್ಯುಲರಾಗಿ ದೇವ್ರ ಮನೆಯಲ್ಲಿ ಯೂಸ್ ಮಾಡ್ಕೊತೀನಿ. ತುಂಬಾ ಒಳ್ಳೇದು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಅದಾದಮೇಲೆ ಗೋತೀರ್ಥ ಅರ್ಕ ಅಂತ, ಇದು ಬಂದ್ಬಿಟ್ಟು ಗೋಮಯ ಅಂತ ಹೇಳ್ತಾರೆ. ಇದು ಕೆಲವು ಕಡೆ ಸಿಗುತ್ತೆ, ಸಿಕ್ಕರೆ ತಗೊಳ್ಳಿ. ದೇವ್ರ ಮನೆ ಒರೆಸೋದಕ್ಕೆ ಮತ್ತು ಕಳಶದೊಳಗಡೆನೂ ನಾನು ಇದನ್ನು ಹಾಕ್ತೀನಿ. ಅದಾದಮೇಲೆ ಈಗೆಲ್ಲ ಗೊತ್ತಲ್ಲ, ಹಸುವಿಂದು ಗಂಜಲ ತುಂಬಾ ಸ್ಮೆಲ್ ಇರುತ್ತೆ. ಅದಕ್ಕಿಂತ ಈ ಥರ ಎಲ್ಲ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ, ಇದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಯೂಸ್ ಮಾಡೋದಕ್ಕೆ. ಸೊ ಫೈನಲಾಗಿ ನಾನೇನೇನು ಪೂಜೆ ಥಿಂಗ್ಸ್ನ ತೋರಿಸ್ದೆ ಅದನ್ನು ನಾನು ಈ ಥರ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಪ್ರತಿದಿನ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಪೂಜೆ ಮಾಡ್ಕೊಳ್ತೀನಿ. ಎಲ್ಲ ದೇವರುಗಳು ಇದರಲ್ಲೇ ಇರೋದ್ರಿಂದ ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಿಯವಾಗಿರೋ ಅಂಥದ್ದು. ನೋಡಿದ್ರಲ್ಲ, ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.